ಇದೀಗ ಚಿಕ್ಕಣ್ಣ ಕೂಡ ಮದುವೆಗೆ ರೆಡಿಯಾಗಿದ್ದಾರೆ. ಈ ಹಿಂದೆ ಅನುಶ್ರೀ ಚಿಕ್ಕಣ್ಣನನ್ನ ಮದುವೆ ಆಗ್ತಾರೆ ಅನ್ನುವಂಥ ಗಾಸಿಪ್ಗಳು ಹರಿದಾಡಿತ್ತು. ಆದರೆ ಈಗ ಅನುಶ್ರೀ ಮದುವೆ ಆಗ್ತಿದ್ದಂತೆ ಚಿಕ್ಕಣ್ಣ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸದ್ದಿಲ್ಲದೆ ಮದುವೆ ಆಗೋದಕ್ಕೆ ರೆಡಿಯಾದಂಥ ಚಿಕ್ಕಣ್ಣನ ಕೈ ಹಿಡಿಯುವಂಥ ಆ ಹುಡುಗಿ ಯಾರು? ಖ್ಯಾತ ಹಾಸ್ಯನಟನ ಬದುಕಿಗೀಗ ಪಾವನ ನಾಮಯ. ಹಾಗಾದರೆ ಈಕೆಯ ಹೆಸರು ಏನು? ಎಲ್ಲಿಯವರು? ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಸೊ ಮದುವೆ ವಿಚಾರ ಹೇಗೆ ಬಯಲಾಯಿತು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಚಿಕ್ಕಣ್ಣನ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಟ ಚಿಕ್ಕಣ್ಣನ ಬದುಕು ಈಗ ಪಾವನಮಯವಾದಂತೆ. ಹೌದು, ಸಿಂಗಲ್ ಆಗಿದ್ದಂಥ ಚಿಕ್ಕಣ್ಣ ಈಗ ಫ್ಯಾಮಿಲಿ ಮ್ಯಾನ್ ಆಗೋದಕ್ಕೆ ರೆಡಿ ಆಗಿದ್ದಾರಂತೆ. ಹಾಗಾದರೆ ಹುಡುಗಿ ಯಾರು? ಕಾಮಿಡಿ ಶೋನಲ್ಲಿ ನಿರೂಪಣೆ ಮಾಡ್ತಿದ್ದಂಥ ಅನುಶ್ರೀ 2 ದಿನಗಳ ಹಿಂದೆ ಮದುವೆ ಆಗ್ತಾರೆ. ಈಗ ಅದೇ ಕಾಮಿಡಿ ಶೋನಲ್ಲಿ ಸ್ಪರ್ಧಿಯಾಗಿದ್ದಂಥ ಕನ್ನಡದ ಖ್ಯಾತ ಹಾಸ್ಯ ನಟ ಕೂಡ ಸದ್ದಿಲ್ಲದೆ ಮದುವೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಆರಂಭದಲ್ಲಿ ಕಾಮಿಡಿ ಶೋಗಳಲ್ಲಿ ಭಾಗಿಯಾಗ್ತಿದ್ದಂಥ ನಟ ಚಿಕ್ಕಣ್ಣ ಈಗ ಸ್ಟಾರ್ ಕಾಮಿಡಿಯನ್ ಅಂತಾನೆ ಹೇಳ್ಬೋದು. ಅಂದಹಾಗೆ ಚಿಕ್ಕಣ್ಣನಿಗೆ ಈಗ 41 ವರ್ಷ ವಯಸ್ಸು. ಆದರೆ ನಿಶ್ಚಿತಾರ್ಥ ಹಾಗೆ ಮದುವೆ ದಿನಾಂಕ ಮುಂದಿನ ವಾರ ನಿಗದಿ ಮಾಡಲಿದ್ದಾರಂತೆ. ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಕೆಲವೊಂದಿಷ್ಟು ಜನ ಇದು ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಚಿಕ್ಕಣ್ಣ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಫೋಟೋಸ್ಗಳು ಹರಿದಾಡ್ತಾ ಇದೆ. ಹಾಗಾದರೆ ನೀವು ಹೇಳ್ಬೋದು, ಚಿಕ್ಕಣ್ಣನ ಮನಸ್ಸು ಕದ್ದಂತಹ ಹುಡುಗಿ ಯಾರು? ಕನ್ನಡದ ಸ್ಟಾರ್ ಸಿನಿಮಾಗಳಲ್ಲಿ ಕಾಮಿಡಿಯನ್ನಾಗಿ ನಟಿಸುತ್ತಿರುವಂತಹ ಚಿಕ್ಕಣ್ಣ ಈಗ ಮದುವೆಯಾಗುವುದಕ್ಕೆ ರೆಡಿಯಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಬಹಳ ಗುಟ್ಟಾಗಿ ಮದುವೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿಯ ಜೊತೆ ಚಿಕ್ಕಣ್ಣ ಹಸಿಮಣೆ ಹೇರಲಿದ್ದಾರೆ. ಮಹದೇವಪುರ ಗ್ರಾಮದ ಪಾವನ ಅನ್ನುವಂತಹ ಯುವತಿಯ ಜೊತೆ ಚಿಕ್ಕಣ್ಣ ಮ್ಯಾರೇಜ್ ಮಾಡಿಕೊಳ್ತಾ ಇರುವಂಥದ್ದು. ಈಗಾಗಲೇ 2 ಮನೆಯವರು ಹೂ ಮುಡಿಸುವಂಥ ಶಾಸ್ತ್ರವನ್ನು ನೆರವೇರಿಸಿಕೊಂಡಿದ್ದಾರೆ. ಯಾವಾಗ ಮದುವೆ ಅನ್ನೋದರ ಬಗ್ಗೆ ಚಿಕ್ಕಣ್ಣ ಎಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಪಾವನ ಯಾರು ಅಂತ ನೀವು ಹೇಳ್ಬೋದು. ಮಂಡ್ಯ ಮೂಲದ ಪಾವನ ಕೇಸಿಗೌಡ ಅನ್ನುವವರ ಜೊತೆ ನಟ ಚಿಕ್ಕಣ್ಣ ಹಸೆಮಣೆ ಏರ್ತಾ ಇರುವಂಥದ್ದು. ಅಂದರೆ ಪಾವನ ಕೇಸಿಗೌಡ, ಆಕೆಯ ಫುಲ್ ನೇಮ್. ಪಾವನ ಅವರು ಮೈಸೂರಿನಲ್ಲಿ PUC ಸೇರಿದಂತೆ ಉನ್ನತ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ. ಒಂದು ಅಂದರೆ ಗ್ರೀನ್ ಟೆಕೋ ವೆಂಚರ್ಸ್ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟು ಹಾಕಿರುವಂಥ ಪಾವನ ಅವರು ಉದ್ಯಮಿ ಕೂಡ ಹೌದು. ಇವರದ್ದೇ ಆದಂತಹ ಒಂದು ವೆಂಚರ್ಸ್ ಕೂಡ ಇದೆ. ಅಂದಹಾಗೆ ಪಾವನ ಅವರು ಮೆಕ್ಯಾನಿಕಲ್ ಇಂಜಿನಿಯರನ್ನು ಓದ್ಕೊಂಡಿದ್ದಾರೆ. ಪ್ರಾಣಿಯಾಗಿರಬಹುದು, ಪ್ರಕೃತಿ ಅಂದರೆ ಪಾವನಗೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಯಾರು ನನ್ನ ಹೃದಯ ಕದ್ದಿದ್ದಾರೆ ಎನ್ನುವಂತಹ ಟೈಟಲ್ ಅಡಿಯಲ್ಲಿ ಪಾವನ ಈಗ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಚಿಕ್ಕಣ್ಣ ಅವರು ಪಾವನರ ಕೈ ಹಿಡಿಕೊಂಡು ನಿಂತಿರುವಂಥ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 2011ರಲ್ಲಿ ನಟ ಯಶ್ ಅವರ ಕಿರಾತಕ ಸಿನಿಮಾ ಮೂಲಕ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಂಡಂಥ ಚಿಕ್ಕಣ್ಣ ಆಮೇಲೆ ಹಿಂತಿರುಗಿ ನೋಡೇ ಇಲ್ಲ. ರಾಜಾಹುಲಿ, ಅಧ್ಯಕ್ಷ, ಉಪಾಧ್ಯಕ್ಷ ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಚಿಕ್ಕಣ್ಣ ಕೊಟ್ಟಿದ್ದಾರೆ. ಕಾಮಿಡಿಗೆ ಮನಸೋಲದವರೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿವರೆಗೆ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂಥ ಚಿಕ್ಕಣ್ಣ ಅವರು ನಟ ದರ್ಶನ್ ಆಗಿರಬಹುದು, ಕಿಚ್ಚ ಸುದೀಪ್ ಆಗಿರಬಹುದು, ಯಶ್ ಆಗಿರಬಹುದು, ಯಾರೇ ದಿಗ್ಗಜರ ಸಿನಿಮಾಗಳಲ್ಲೂ ಕೂಡ ಹೀರೋ ಫ್ರೆಂಡ್ ಪಾತ್ರದಲ್ಲಿ ನಟಿಸಿ ನಗಿಸಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಜೊತೆಗೆ ಸಾಕಷ್ಟು ಅಂದರೆ ದರ್ಶನ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ಗೂ ಕೂಡ ಆಪ್ತ ಸ್ನೇಹಿತ ಚಿಕ್ಕಣ್ಣ. ಹಾಗಾಗಿ ಚಿಕ್ಕಣ್ಣ ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ. ಇದಕ್ಕೆ ದರ್ಶನ್ ಭಾಗಿಯಾಗ್ತಾರಾ? ಯಾಕಂತಂದರೆ ಜೊತೆಗಿದ್ದವರು. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅಥವಾ ದರ್ಶನ್ ಯಾವುದೇ ಸಿನಿಮಾದಲ್ಲೂ ಕೂಡ ಚಿಕ್ಕಣ್ಣ ಇದ್ದರು. ಯಾವುದೇ ಒಂದು ಸಿನಿಮಾ ಇತ್ತು ಅಂತಂದ್ರೂ, ಹಾಸ್ಯ ನಟನ ಒಂದು ಪಾತ್ರ ಇತ್ತು ಅಂತಂದರೆ ಚಿಕ್ಕಣ್ಣ ಇರಲೇಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ರಿಕ್ವೆಸ್ಟ್ ಕೂಡ ಹೌದು. ಚಿಕ್ಕಣ್ಣ ಇದ್ದರೆ ಕಾಮಿಡಿಗೆ ಏನೂ ಕಡಿಮೆ ಇಲ್ಲ ಅನ್ನುವಂಥದ್ದು. ಇದೀಗ ಚಿಕ್ಕಣ್ಣ ಇಷ್ಟು ದಿನಗಳ ಕಾಲ ಯಾರನ್ನ ಮದುವೆ ಆಗ್ತಾರೆ? ಚಿಕ್ಕಣ್ಣ ಅನುಶ್ರೀ ಮದುವೆ ಆಗ್ತಾರಾ ಅನ್ನುವಂತಹ ಕ್ವೆಶನ್ಗೆ ಇಬ್ಬರು ಕೂಡ ಫುಲ್ ಸ್ಟಾಪ್ ಅನ್ನು ಕೊಟ್ಟಿದ್ದಾರೆ. ಆಂಕರ್ ಅನುಶ್ರೀ ಆಲ್ರೆಡಿ ಮದುವೆಯಾಗಿದ್ದಾರೆ. ಇದೀಗ ಚಿಕ್ಕಣ್ಣ ಮದುವೆಯಾಗೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು.
ಸೊ ಸ್ನೇಹಿತರೆ, ಚಿಕ್ಕಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಚಿಕ್ಕಣ್ಣ ನಟಿಸಿರುವಂಥ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.